ಮಜಬಾ ಮಜ ಭಾರತ. ಮೈಲಾಡ್, ಇವತ್ತು ಈ ಕೋರ್ಟಲ್ಲಿ ಗಂಡ ಹೆಂಡತಿಯರ ಡೈವರ್ಸ್ ವಿಚಾರಣೆ ಆಗ್ತಿದೆ. ಏನಂತ ಹೇಳ್ತಿದ್ದಾರೆ, ನನಗೆ ಡೈವರ್ಸ್ ಬೇಕೇ ಬೇಕಂತ. ಆದ್ರೆ ಗಂಡ ಹೇಳ್ತಿದ್ದಾನೆ, ನನಗೆ ಡೈವರ್ಸ್ ಬೇಡ, ಹೆಂಡತಿ ಬೇಕಂತ. ಇವರ ಈ ವಾದ ವಿವಾದವನ್ನು ಪರಿಶೀಲಿಸಿ ಕೋರ್ಟ್ ಇವರಿಗೆ 1 ತಿಂಗಳು ಕಾಲಾವಕಾಶ ಕೊಟ್ಟಿದೆ. ಆ ಕಾಲಾವಕಾಶ ಮುಗಿದು ಇವತ್ತು ನಾವು ಫೈನಲ್ ತೀರ್ಪು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ಫೈನಲ್ ತೀರ್ಪು ಕೊಡೋ ಮುಂಚೆ ಕೆಲ ವಿಚಾರ ಮಾಡಲಿಕ್ಕೆ ಕೋರ್ಟು ಅನುಮತಿ ಕೊಡಬೇಕಾಗಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಸರಿಸುಮಾರು 19 ವರ್ಷಗಳಿಂದ ಸುಖ ಸಂಸಾರ ಜೀವನ ಮಾಡ್ತಿದ್ದಂಥ ಇವರು ಚಿಕ್ಕ ವಿಷಯನ ದೊಡ್ಡದು ಮಾಡಿ ಕೋರ್ಟಿಗೆ ಒಂದು ಡೈವರ್ಸ್ ಕೇಳ್ತಿದ್ದಾರೆ. ಸಂಬಂಧವನ್ನು ಕಡಿಲಿಕ್ಕೆ ಸುಲಭ, ಆದರೆ ಸಂಬಂಧವನ್ನು ಒಟ್ಟು ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಆದ್ದರಿಂದ ಕೆಲವು ವಿಚಾರವನ್ನು ಸರಿಯಾಗಿ ಪರಿಶೀಲಿಸಿ ಸರಿಯಾದ ತೀರ್ಪು ಕೊಡಬೇಕಾಗಿ ಕಳಕಳಿಯಾಗಿ ಕೇಳ್ಕೊಳ್ತಾರೆ. ಸತ್ಯಮೇವ ಜಯತಿ. ಏಯ್, ಇಲ್ಲಿವರ ಸುತ್ತಿಗೆ ಕೊಡು, ಸುತ್ತಿಗೆ ಕೊಡು. ಅದನ್ನು ಮನೆಗೆ ಕೊಂಡೋಗಿದ್ದೇನೆ. ಮನೆಗೆ? ಯಾಕ? ನೀವಲ್ಲ ಹೇಳಿದ್ದು ಏನಂತ? ಫೋಟೋ ಹೊಡ್ಲಿಕ್ಕೆ. ಅದು ಫೋಟೋ ಹೊಡೆಯುವ ಸುತ್ತಿಗೆನಾ? ಅದು ಜಡ್ಜಿಗಳಿಗೆ ಆರ್ಡರ್ ಹೇಳಿಕೆ ಸುತ್ತಿಗೆ. ನನ್ಗೇನ್ ಗೊತ್ತು? ತೆಗೆದಾಕಿದೆ ಮನೆ. ಅದು ಬಿಟ್ಟಾಕು. ಇದು ಪಕ್ಷಿದವನು ಕರೆ. ಹೆಸರು ಹೇಳ್ರಿ. ಬೆಲ್ಲ ಮಾಡ. ಹೇಳಿ. ಎಂಜಿಲ ಆಡ್ತದೆ. ಮರಿಯಪ್ಪ ಅಂತ ಕರೆ. ಮರಿಯಪ್ಪ ಅಂತ ಕರೆ. ಮರಿಯಪ್ಪ ಬಾರ. ನೀನು ನಿನ್ನ ಫ್ಯಾಮಿಲಿ ಅವರನ್ನು ಒಳಗೆ ಕರೆದದ್ದ? ಅಲ್ಲ, ನೀವಲ್ಲ ಹೇಳಿದ್ದು ಕರೀಲಿಕ್ಕೆ ಅಲ್ಲ. ಮರಿಯಪ್ಪ 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 ಅಂತ 3 ಸಲ ಕರೆ. ಹಾಗೆ ಹೇಳಿ. ಮರಿಯಪ್ಪ 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 ಹೋಪ್ಪ. ಬಂದ. ನಾನು ಫಸ್ಟ್ ಟೈಮ್ ನೋಡೋದೊಂದು ಕೋರ್ಟ್ ಅಲ್ಲಿ ಹೆಣವನ್ನು ನಿಲ್ಲಿಸಿದ್ದು. ಇದು ಹೆಣ ಅಲ್ವಾ? ಏನಲ್ಲ, ಮತ್ತೆ ಅದು ಜೀವ ಇರುವ ಪ್ರಾಣಿ. ಜೀವ ಉಂಟ? ಉಸಿರಿದೆ, ಜೀವ ಇದೆ. ಅದು ಅಮೀನ್. ಹೌದಾ? ಯಾವ ಸಮುದ್ರದಲ್ಲಿ ಸಿಕ್ಕಿದ್ದು? ಅದು ಕೆರೆಯಲ್ಲಿ. ಯಾವ ಕೆರೆಯಲ್ಲಿ? ಅಲ್ಸೂರು. ಅಲ್ಸೂರು ಕೆರೆಯಲ್ಲಿ. ಹೌದೌದು. ಈಗ ಮಂಗಳೂರಲ್ಲಿ ಫೇಮಸ್ ಮೀನಿಗೆ ಅಂದ್ರೆ ಭೂತಾಯಿ ಮತ್ತು ಬಂಗುಡೆ. ಮತ್ತೆ ಕೋರ್ಟ್ ಅಲ್ಲಿ ಮೀನ್ ಸಿಗ್ತದಂತೆ ಅಲ್ಲ? ಯಾವುದು? ಜಾಮೀನು. ಅದು ಜಾಮೀನು ಅಂದ್ರೆ ಬಿಡುಗಡೆ ಮಾಡ್ಲಿಕ್ಕೆ ಜಾಮೀನು ಕೊಡುವುದು. ಹಾಗೆ. ಇದು ಕೋರ್ಟಿದ ಮೀನು. ಇದು ಕೋರ್ಟಿದ ಮೀನು ಅಲ್ಲ. ಇದು ನಂದು ವಕೀಲರು. ಯಾರು? ಇದು ನಂದು ವಕೀಲರು. ನಿಮ್ದು ವಾದ ಮಾಡ್ಲಿಕ್ಕೆ ವಕೀಲರು ಇವ್ರಾ? ಹೌದೌದು. ಹೋಗಿ. ಇದು ಕೋರ್ಟ್ ಅಲ್ಲ. ಹೌದೌದು. ನಾನು ನಿಮ್ಮ ಹತ್ರ ಮಾತು ಕೇಳುದು, ಇದು ಕೋರ್ಟ್ ಅಲ್ಲ. ಹೌದೌದು. ಕೋರ್ಟ್ ಅಲ್ಲಿ ಜಡ್ಜ್ಗಳೆಲ್ಲಿದ್ದಾರೆ? ಮತ್ತೆ ಅಧಿಕಾರ ಅವರೇ ಜಡ್ಜ್ಗಳು. ಈ ದೇವ್ರೆ, 4 ಜನ ಜಡ್ಜಸ್ಗಳ ಫಸ್ಟ್ ಟೈಮ್ ನೋಡುದು ಕೋರ್ಟ್ ಅಲ್ಲಿ. 4 ಜನ ಜಡ್ಜಸ್ಗಳು. ಜಡ್ಜ್ಗಳೇ ಬದುಕಿಸಿ, ದಯಮಾಡಿ ಬದುಕಿಸಿ. ಈ ಸಲ ಪನಿಷ್ಮೆಂಟ್ ಒಂದು ಕೊಡಬೇಡಿ. ಅವರು ಸರಿಯಾಗಿದ್ರೆ ಕಲಿಸ್ತಾರೆ, ಇಲ್ಲದ ಗ್ಯಾರಂಟಿ ಪನಿಷ್ಮೆಂಟ್ ಕೊಡ್ತಾರೆ. ಸರಿ. ಅದಕ್ಕೆ ತಲೆ ಬಿಸಿ ನೀನು ಮಾಡ್ಬೇಡ, ಆಯ್ತಾ? ಆಯ್ತಾಯ್ತು. ಇದು ಕಟ್ಟೆ ಹೋಗು. ಕಟ್ಟೆ ಹೋಗ. ಸರಿ. ಇದಕ್ಕೆ ಮೆಟ್ಲಿಲ್ವಾ? ಮೆಟ್ಲಿಲ್ವಾ? ಅವನು ಮೇಸ್ತ್ರಿ ಬರ್ಲಿಲ್ಲ. ಆ ಕಡೆ ಹೋಗು. ಆ ಕಡೆ ದಾರಿ ಉಂಟಾ? ಮತ್ತೆ ಹೇಳ್ಲಿಕ್ಕಿಲ್ವಾ? ಈಗ ನನ್ನ ಕಕ್ಷಿದಾರ ಬಂದಿದ್ದಾನೆ. ಅವನ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ಸರಿಯಾಗಿ ಉತ್ತರ ಕೊಡ್ತಾನೆ ಇಲ್ಲ ಅಂತ ನಾನು ಜಡ್ಜ್ ಮಾಡ್ತೇನೆ. ಮನೆಯಲ್ಲಿ ಓದ್ತೇನೆ. ದಪ್ಪು ಉಂಟಲ್ಲ, ಮನೆಯಲ್ಲಿ ಓದ್ತೇನೆ. ಇಲ್ಲಿ ಕುರ್ಸೋತಿಲ್ಲ ಓದ್ಲಿಕ್ಕೆ, ಮನೆಯಲ್ಲಿ ಓದ್ತೇನೆ. ಪುಣ್ಯಾತ್ಮ, ಅದು ಮನೆಯಲ್ಲಿ ಓದುವಂತ ಪುಸ್ತಕ ಅಲ್ಲ. ಅದು ಏನ್ ಗೊತ್ತುಂಟಾ? ಅದು ಬುಕ್ ಯಾವುದು? ಬುಕ್ ಯಾವುದು? ಕೋರ್ಟಲ್ಲಿ ಯಾವ್ದು ಕೊಡ್ತಾರೆ? ಯಾವುದು? ಓದಿ ನೋಡು ಸರಿಯಾಗಿ. ಭಗವದ್ಗೀತೆ. ಅದನ್ನು ಮುಟ್ಟಿ ನಾನು ಹೇಳಿದಾಗೆ ಪ್ರಮಾಣ ಮಾಡಿ ಹೇಳ್ಬೇಕು. ಈಗ ನೀವು ಹೇಳಿದಾಗ ಹೇಳ್ಬೇಕು, ನಾನು ಹೇಳಿದಾಗೆ ಹೇಳ್ಬೇಕು. ಸರಿ. ಕಾಮಿಡಿ. ಇದು ಕೋರ್ಟ್ ಪುಣ್ಯಾತ್ಮ. ಇದು ಕೇಸ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಕಾಣ್ತದೆ. ಇದು ಕೇಸ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಕಾಣ್ತದೆ. ನಂತರನೇ ಮಾಡ್ತಿದ್ದಾನೆ. ನನ್ನಪ್ಪ ರಾಮೇಗೌಡ. ನನ್ನಪ್ಪ ಧೂಮೇಗೌಡ. ಸರಿದ್ಯಾ ನೀನು? ಅಪ್ಪರನ್ನು ಚೇಂಜ್ ಮಾಡ್ಲಿಕ್ಕೆ ಹುಚ್ಚಿದ್ಯಾ? ಸರಿದ್ಯಾ. ಇದನ್ನು ಮುಟ್ಟಿ ಪ್ರಮಾಣ ಮಾಡು. ಸರಿ. ನಾನು ಹೇಳುವುದಿಲ್ಲ ಸತ್ಯ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುದಿಲ್ಲ. ನಿಮ್ಮ ತಾಯನೆ, ನಿಮ್ಮ ಅಪ್ರಾಣೆ. ಅದು ಹೇಳಲಿಕ್ಕಿಲ್ಲ. ಸ್ವಲ್ಪ ವೆಯ್ಟ್ ಬರ್ತದೆ. ಸರಿ, ಬಿಡುವ. ಸರಿ, ವಿಷಯಕ್ಕೆ ಬರುವ. ವಿಷಯಕ್ಕೆ. ನಿನ್ನ ಹೆಸರು? ನಿಮ್ಗೆ ತಲೆ ಸರಿ ಇಲ್ಲ. ಯಾಕೆ? ನಿಮ್ಮನ್ನ ಯಾರು ವಕೀಲ ಮಾಡಿದ್ ಯಾರು? ಯಾಕೆ? ಅವ 3 ಸಲ ಮರಿಯಪ್ಪ ಅಂತ ಕರ್ದ. ನಿಮ್ಗೆ ಅಷ್ಟು ಗೊತ್ತಾಗುದಿಲ್ಲ, ಕಿವಿ ಕೇಳ್ಸ ಅಲ್ವಾ? ನಿನ್ನ ಹೆಸರು? ನನ್ನ ಹೆಸರು ಮರಿಯಪ್ಪ. ಅಷ್ಟೇನು ವೆರೈಟಿ ಇಲ್ಲ. ಇದು ನಿಂದು ಕೆಲಸ ಎಂತ? ನಂದು ಕೆಲಸ ರಿಯಲ್ ಎಸ್ಟೇಟ್. ಫಸ್ಟ್ ಡೀಲ್ ಎಲ್ಲಿದ್ದು? ನಂದು ಫಸ್ಟ್ ಡೀಲ್ ನಾನು ನನ್ನ ಮನೆಯನ್ನೇ ಮಾರಿದ್ದು.
ಫಸ್ಟ್ ಡೀಲು ನೀನು ನಿನ್ನ ಮನೆಯನ್ನೇ ಮಾರಿ. ಮನೆಯನ್ನೇ ಸೇಲ್ ಮಾಡಿದ್ದು, ಅದರ ಕಮಿಷನ್ ಎಲ್ಲ ನಮ್ಗೆ, ಹೌದಾ? ಯಾರಿಗೆ ಕೊಡ್ಲಿಕ್ಕಿಲ್ಲ. ಆಮೇಲೆ ನಂತರ ಕೂತ್ಕೊಳ್ಳಿಕ್ಕೆ ಮನೆ ಇಲ್ಲ. ನಂತರ ಹೆಂಡತಿ ಮನೆಗೆ ಹೋದೆ. ನಂತರ ಹೆಂಡತಿ ಮನೆಯನ್ನು ಕೂಡ ಮಾರಿದ್ದು. ಅವರೀಗ ಎಲ್ಲಿದ್ದಾರೆ? ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ. ಎಂತ ಅವಸ್ಥೆ ಮಾರ. ಅದು ಬಿಟ್ಟಾಕು, ವಿಷಯ ಬರುವ. ಈಗ ನಿನಗೆ ಡೈವರ್ಸ್ ಬೇಡ. ಡೈವರ್ಸ್ ನನಗೆ ದೇವರನ್ನ ಡೈವರ್ಸ್ ಬೇಡ ಗೊತ್ತು. ಯಾಕೆ ಡೈವರ್ಸ್ ಬೇಡ ನನಗೆ? ಒಂದಕ್ಕೆ ಎರಡಕ್ಕೆ ನನಗೆ ಹೆಂಡತಿ ಗಲಾಟೆ ಮಾಡುದು. ಮತ್ತೇನು ಗೊತ್ತಾ, ಒಂದು ಅವಳ ಮೈ ಮುಟ್ಲಿಕ್ಕೆ ಹೋದ್ರೆ ಅವಳ ಮೈ ಮೇಲೆ ಅವಳ ತಾಯಿ ಬರುದು, ನನ್ನ ಅತ್ತೆ ಪ್ರೇತಾತ್ಮ ಬರುದು. 19 ವರ್ಷದಲ್ಲಿ ಮೈ ಮುಟ್ಲೇ ಇಲ್ಲ. 19 ವರ್ಷದಲ್ಲಿ ಮೈ ಮುಟ್ಲೇ ಇಲ್ಲ. ಇಷ್ಟ ತನಕ ಮೈ ಮುಟ್ಲೇ ಇಲ್ಲ. ಆದ್ರೆ ನಿಮ್ಗೆ ಮಕ್ಕಳು ಕೂಡ ಇಲ್ಲ. 2 ನೋಟ್ ದಿಸ್ ಪಾಯಿಂಟ್. ಇದು ಹೇಗೆ ಹಾಗೆ ನೋಡ್ದೆ ಅವಳ ಮೈ ಮೇಲೆ ನನ್ನ ಅತ್ತೆ ಬರ್ತಿತ್ತಲ್ಲ, ನಂತರ ಅವಳ ಅಪ್ಪ ನನ್ನ ಮೈ ಮೇಲೆ ಬರ್ಲಿಕ್ಕೆ ಶುರುವಾಯ್ತು. ಅವಳ ಅಪ್ಪ ಮತ್ತು ನನ್ನ ಅತ್ತೆ ಸೇರಿ ಸಾಕು ಗೊತ್ತಾಯ್ತು. ಆಯ್ತಾ? ಸರಿ, ಈಗ ನಿನಗೆ ಡೈವರ್ಸ್ ಬೇಡ. ನನಗೆ ಡೈವರ್ಸ್ ಬೇಡ. ನಿನಗೆ ಹೆಂಡತಿ ಬೇಕು. ನನಗೆ ಹೆಂಡತಿ ಬೇಕು. ಸರಿ, ನಾನಿದ್ದೇನೆ, ನಾನು ವಕೀಲ ಇದ್ದೇನೆ, ನಾನು ವಿಚಾರಣೆ ಮಾಡ್ತೇನೆ. ಈಗ ನಿಮ್ಮ ಹೆಂಡತಿಯನ್ನು ಕರೆಯೋದು ಕೆಲವು ಪ್ರಶ್ನೆಗಳನ್ನು ನಾನು ಕೇಳ್ತೇನೆ. ಸರಿ ಆಗ್ತೇನೆ ಅಂತ ನಾನು ನೋಡ್ತೇನೆ. ಇದು ಫೈನಲ್ ತೀರ್ಪಲ್ಲ, ನಾನು ಫೈನಲ್ ಮಾಡ್ತೇನೆ. ಆಯ್ತು ಸರ್. ಆಯ್ತಾ? ಓಕೆ. ಈ ಅಮೀನ್ ಎಲ್ಲಿ ಹೋದ? ಕರೆಯೋಣ. ಏಲ್ಲ ಕಾವ್ಯ, ಎಬೆ ಎಂತ ಎಬೆ ಎಲ್ಲಿದ್ದಿ? ಮನೆಯಲ್ಲಿದ್ಯಾ? ನಾಳೆ ನಾವು ಪಿಕ್ಚರ್ಗೆ ಹೋಗುವಾಯ್ತಾ? ಐ ಲವ್ ಯು. ಯಾರ್ದು ಫೋನ್? ಯಾರ್ದು? ನಂದು ಲವರ್ ಇದ್ದು. ಅದು ಸಾಯ್ಲಿ, ಕಕ್ಷಿಗಳನ್ನು ಕರೆ ಮೊದಲು. ಮರಿಯಪ್ಪ ಬಾರ. ನಾನು ಎಲ್ಲಿದ್ದೇನೆ? ಮರಿಯಪ್ಪ ನಿನ್ನ ಅಪ್ಪ ಆಗಲೇ ಬಂದಿದ್ದಾನೆ. ಮರಿಯಪ್ಪನ ಹೆಂಡತಿಯನ್ನು ಕರೆ. ಮೋಹಿನಿ ಅಂತ ಕರೆ. ವಕೀಲರೇ, ನೀವು ಕರೆದ್ರಲ್ಲ, ಸಾಕು, ನಾನು ಬರ್ತೇನೆ. ಆದ್ರೆ ಈಗ ವಕೀಲಕ್ಕೆ ಮರ್ಯಾದಿಲ್ವ ಅಂತ ಕೂಡ. ಈಗ ನಿಮ್ಮ ಹೆಂಡತಿ ಬರೋ ಟೈಮ್ ಆಯ್ತು. ಅವ್ರು ಬಂದ ತಕ್ಷಣ ನೀವು ಎಂತ ಕೂಡ ಮಾತಾಡ್ಬಾರ್ದು. ನಾ ಎಲ್ಲ ಪ್ರಶ್ನೆ ನಾನು ಕೇಳಿ ಸರಿ ಮಾಡ್ತೇನೆ. ಸರಿ ಮಾಡ್ಬೇಕು. ನಿಮ್ಮ ಹೆಂಡತಿ ಬಂದ್ರು ಈಗ. ನೋಡ್ರಿ ಎಷ್ಟೊಂದು ಅನ್ಯೋನ್ಯತೆ ಹೆಂಡತಿ ನೋಡಿ. ಅವರ ಮೇಲೆ ಡೌಟ್ ಮಾಡ್ತಿರಲ್ಲ ನೋಡಿ. ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೋಡಿ. ಅವರ ಕೈಯಲ್ಲಿ ಅಗರಬತ್ತಿ ಇಟ್ಕೊಂಡು ಬಂದಿದ್ದಾರೆ ನಿಮ್ಮನ್ನು ಪೂಜೆ ಮಾಡಿ. ಎಂತ? ಅವರನ್ನು ಪೂಜೆ ಮಾಡ್ಲಿಕ್ಕೆ ಅಗರಬತ್ತಿ. ಅವರನ್ನು ಪೂಜೆ ಮತ್ತೆ ಕರ್ಮಕ್ಕ? ಮತ್ತೆ ಅವರನ್ನು ಪೂಜೆ. ಮತ್ತೆ ಇವತ್ತು ಕೇಸಲ್ಲಿ ಗೆದ್ರು ವಿನ್ನಾದ್ರು ನಾನೇ. ಮೇಡಮ್, ಅದು ಆತರ ಅಲ್ಲ. ಗೆದ್ರು ಸೋತ್ರು ನಾನೇ. ಸೋಲು ನನಗೆ ಸೋಲು. ನನಗೆ ಸೋಲೇ ಇಲ್ಲ. ಇನ್ನಾಡು ಹಾಡುವಾಗ ಗಗನದಲ್ಲಿ ಮಳೆಯ ದಿನ ಬೆಳಕಿನ ತನನ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ನಿಮ್ಮೆಲ್ಲ ಅಂತ್ಯಾಕ್ಷರ್ಯ. ನೀವು ಕೋರ್ಟಿಗೆ ಬಂದದ್ದು ಡೈವರ್ಸ್ ಕೇಳಲಿಕ್ಕೆ, ಇಲ್ಲಿ ಬಂದು ಲಾಲಿ ಸುಕುಮಾರ ನಿನ್ನೆಂತಾದ. ಯಾಕೆ ನಂದಿಸಿದ್ದು? ಇವತ್ತು ಕೇಸ್ ಮುಂದೂಲ್ಪಟ್ರೆ ನಾಳೆಗೆ ಬೇಕಲ್ಲ. ಎಂತ ಕನ್ಫ್ಯೂಷನ್ಸ್ ನಿಮ್ದು. ಸರಿ, ನಾನೀಗ ವಿಚಾರಣೆ ಮಾಡ್ತೇನೆ. ನಿಮ್ಮ ಹೆಸರು? ಮೋಹಿನಿ. ನನ್ನ ಹತ್ರ ಒಂಥರ ಇದ್ರೆ ಅಲ್ಲಿ ಯಾಕೆ ಹೋಗಿ ಚೇಂಜ್ ಆದದ್ದು? ಆ ಹೆಸರಲ್ಲಿ ಏನೋ ಒಂದು ಸೆಲೆತೆ ಇದೆ. ಸೆಲೆಕ್ಟ್ ನನಗಿದ್ರೆ ಸಾಕು, ನಿಮ್ಗೆ ಬೇಡ. ಸರಿ, ನಿಮ್ಮ ವಯಸ್ಸು ನೀವೇ ಹೇಳಿ. ನಾನು ಹೇಳ್ಬೇಕಾ? ಒಂದು 18 ಅಲ್ವಾ? 20 ಅದು ಕೂಡ ಅಲ್ವಾ? 24 ಇದು ಕರೆಕ್ಟ್. ವಕೀಲ್ರೆ, ಸ್ವಲ್ಪ ಇಲ್ಲಿ ಬನ್ನಿ. ಈಗ ಎಷ್ಟು ಹೇಳಿದ್ದು? 24 ತಿರುಗಿಸಿ 42. ಆದಿ 42 ಆದ್ರೂ ಕೂಡ ಗೊತ್ತೇ ಆಗುದಿಲ್ಲ. ಆದ್ರೂ ಗೊತ್ತಾಗಲ್ವಾ? ಮುಖದಲ್ಲಿ 4 ಕಿಲೋ ಪೌಂಡ್ಸ್ ಪೌಡರ್ ಇದೆ, ಊದಿ ನೋಡಿ ಹೋಗ್ತದೆ. ಹೌದಾ? ಸರಿ, ಬಿಟ್ಟಾಕೋ, ವಿಷಯಕ್ಕೆ ಬರುವ. ಅದು ಯಾರಂತ ಗೊತ್ತುಂಟಾ? ಅದ್ಯಾರು? ಅವನ ಅಪ್ಪನ ಗಂಡ ಒಂದು ಕ್ಯಾರಿ. ಗಂಡ ಅಂದ್ರೆ ಕೇವಲ ನಾನು ಬಿಡುದಿಲ್ಲ. ಇದು ಈ ಕಾಲದಲ್ಲಿ ಬಿಡುದಿಲ್ಲ. ಗಂಡ ಅಂದ್ರೆ ಕೇವಲ ನಾನು ನಿನ್ನನ್ನು ಬಿಡುದಿಲ್ಲ. ಮರಿಯಪ್ಪನವರೇ, ನಾನಿದ್ದೇನೆ. ಬಂತು ಅದು ಅತ್ತೆ ಬಂದದ್ದು. ನಿಮ್ದು ಮಾವ ಬರ್ಲಿ. Linda, those rascals me. Her
Hartabus crack oikinim bomla. ಸಾಕ್ 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 ಅವಳದು ಅಮ್ಮನಿಗೆ ಅವಳದು ಅಪ್ಪ ಇದ್ದಾನೆ. ಅತ್ತೆ ಬರುವಾಗ ಮಾವ ಬರ್ಲಿ. ಸರಿ, ವಿಷಯಕ್ಕೆ ಬರುವ. ಅವರು ನಿಮ್ಮ ಗಂಡ ಸರಿಯಾಗಿ ನೋಡಿ. ಸರಿ, ನಿಮಗೆ ಈಗ ಡೈವರ್ಸ್ ಬೇಕಾ ಬೇಡವಾ? ನನ್ಗೆ ಡೈವರ್ಸ್ ಬೇಕು. ಬೇಕು. ನನಗೆ ಡೈವರ್ಸ್ ಬೇಡ, ನನಗೆ ಡೈವರ್ಸ್ ಬೇಡ. ಓ ಪುಣ್ಯಾತ್ಮ, ನಾನು ವಕೀಲ ಇದ್ದೇನೆ. ನಾನು ಮತ್ತೆ ಕೇಳಿದಂತದ್ದು ಸುಮ್ಮನೆ ಗೊತ್ತಲ್ಲ ನೀವು. ನೋಡಿ ವಕೀಲ್ರೆ, ನಂಗೆ ಅವ್ರು ಬೇಡ. ಯಾಕೆ? ಯಾತಕ್ಕೋಸ್ಕರ? ಅವರು ಸುಳ್ಳು ಹೇಳಿದಿವರೇ. ಎಷ್ಟು ಸುಳ್ಳು ಗೊತ್ತ ಅವರು ಹೇಳಿದ್ರು. ನೋಡಿ ಜಾರಪ್ಪನವರೇ, ನೀವೆಲ್ಲ ಸುಳ್ಳು ಹೇಳಿದಂತೆ. ನಾನು ಎಂತ ಸುಳ್ಳು ಹೇಳ್ತಿಲ್ಲ, ಅವಳ ಹತ್ರ ಕೇಳಿ. ಮೇಡಮ್ ಮೇಡಮ್, ಎಂತ ಸುಳ್ಳು ಹೇಳಿದೆ ಅಂತ ವಿಷಯ ಅಂತ ಹೇಳಿ. ಮದುವೆಗೆ ಮುಂಚೆ ಅವ್ರು ನನ್ನ ಹತ್ರ ಹೇಳಿದ್ದು, ನಾನು ತುಂಬಾ ದೊಡ್ಡ ಜಾಬ್ ಅಲ್ಲಿದ್ದೇನೆ, ನಾನು ಟಾಪ್ ಅಲ್ಲಿದ್ದೇನೆ, ನನ್ನ ಅಂಡರಲ್ಲಿ 45 ಜನ ಕೆಲ್ಸಕ್ಕಿದ್ದಾರೆ ಅಂತ ಹೇಳಿದ್ರು ಇವರು. ಹೌದು, ನನ್ನ ಅಣ್ಣರಲ್ಲಿ 45 ಜನ ಕೆಲ್ಸಕ್ಕಿದ್ರು. ಕೇಳಿ. ಇದ್ರು. ಸುಳ್ಳು ಸುಳ್ಳು ಸತ್ಯ. ಎಂತ ಸತ್ಯ? ನಾನು ಕೇಳ್ತಾರೆ ಸುಳ್ಳು ಹೇಗೆ ಮೇಡಮ್? ಸುಳ್ಳು ಹೇಗೆ ಅದು? ನಾನು ಮದ್ವೆ ಆದ ನಂತರ ಅವ್ರು ಕೆಲಸ ಮಾಡುವ ಸೈಟಿಗೆ ಹೋದೆ. 10 ಫ್ಲೋರ್ ಇದು ದೊಡ್ಡ ಮಾಳಿಗೆ. ಹೌದೌದು. ಆದ್ರೆ 4ನೇ ಮಾಡಿಯಲ್ಲಿ ಮರಳು ಸಾರಿಸಿದ್ದಾರೆ ಇವರು. ಹೌದು ಹೌದು, ಮರಳು ಸರ್ತಿದ್ದೆ. ಇವರ 3ನೇ ಫ್ಲೋರ್ ಅಲ್ಲಿ 45 ಜನ ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ದಾರೆ. ನಾನು ಅದನ್ನ ಹೇಳುದು, ನನ್ನ ಅಂಡರಲ್ಲಿ 45 ಜನ ಇದ್ರು. ಸರಿ, ಇದು ಚಿಕ್ಕ ಚಿಕ್ಕ ವಿಷಯ. ಇದು ಮನೆಯಲ್ಲಿ ಕೂತು ಸರಿ ಮಾಡುವಂತ ವಿಷಯವನ್ನು ಕೋರ್ಟಿಗೆ ಬಂದು ಡೈವರ್ಸ್ ಕೇಳ್ಬೇಕಾ ಮೇಡಮ್? ಕೇಳುದು ನಾನು. ಚಿಕ್ಕ ಚಿಕ್ಕ ವಿಷಯ ಅಲ್ಲ, ದೊಡ್ಡ ದೊಡ್ಡ ವಿಷಯ ಇದೆ. ಇನ್ನು ಕೂಡ ಇದೆ. ಎಂತ ವಿಷಯ ಅಂತ ಹೇಳಿ? ನಮ್ಮ ಫಸ್ಟ್ ನೈಟ್. ಒಟ್ಟಾಗಿ ಮಾತಾಡ್ತಾನೆ ಬಿಡ್ತಿಲ್ಲ. ನಾನು ನೋಡು, ಒಟ್ಟಾಗಿ ಮಾತಾಡ್ತೀನಿ ನೀನು. ಅದೇ ನಂದು ಮತ್ತು ಅವ್ರದ್ದು ಫಸ್ಟ್ ನೈಟ್ ಅಂದ್ರೆ ಹನಿಮೂನ್. ಅವ್ರು ಹೇಳಿದ್ರು ಹನಿಮೂನಿಗೆ ಊಟಿಗೆ ಹೋಗೋಣ. ಕರ್ಕೊಂಡು ಹೋದ್ರು ಊಟಿಗೆ. ಅವರು ಕರ್ಕೊಂಡು ಹೋದ್ರೆ ಅವರು ಮತ್ತೆ ಎಲ್ಲಿಗೆ ಕರ್ಕೊಂಡು ಹೋಗಿದ್ದು? ಚಾರ್ಮಾಡಿ ಘಾಟಿಗೆ ಕರ್ಕೊಂಡು ಹೋದದ್ದು. ಚಾರ್ಮಾಡಿಗೆ ಘಾಟಿಗೆ ಕರ್ಕೊಂಡು ಹೋಗಿ ಇದುವೇ ಊಟಿ ಅಂತ ಹೇಳ್ತಿದ್ದಾರೆ. ಚಾರ್ಮಾಡಿ ಘಾಟಿಗೆ ಇವರೇ ಕರ್ಕೊಂಡು ಹೋಗ್ಬೇಕಾ? ಮತ್ತೆ ನಮ್ಮ ಪಕ್ಕದ ಮನೆ ರಮೇಶ್ ಎಷ್ಟು ಸಲ ಚಾರ್ಮಾಡಿಗೆ ಘಾಟಿಗೆ ಕರ್ಕೊಂಡು ಅವಳು ಈ ತರ ಫೋರ್ಸ್ ಮಾತ್ರ ನಾನು ಬಿಡ್ತಿಲ್ಲ. ನೀನು ಈ ತರ ಫೋರ್ಸ್ ಮಾಡ್ತಾರೆ ನಾನು ಬಿಡ್ತಿಲ್ಲ. Gabani, kita barade, najora otipe. Nimda. Those rascal me. Hartabus crack oikinim bomla. ಎಂತ ಮಾರ ಎಂತ ಮೇಡಮ್, ಬೇರೆ ಏನಾದ್ರು ಇದೆ ವಿಷಯ? ಸರಿ ಆಗ್ತಿರಲ್ವಾ ಈಗ? ಅದೆಲ್ಲ ಬಿಟ್ಟು ಹಾಕಿ, ಮೊನ್ನೆ ನನ್ನ ಕ್ಲೋಸ್ ಫ್ರೆಂಡ್ ಅವಳದು ಡೆತ್ ಆಯ್ತು. ಅವಳ ಮರಣಕ್ಕೆ ಇವರು ಕಳಿಸಿದಾರೆ ಕೇಳಿ. ತಪ್ಪು ನಿಮ್ದು ಕೂಡ ಇದ್ದೆ ಮರಿಯಪ್ಪನ, ನಿಮ್ದು ಕೂಡ ಇದೆ ನೋಡಿ. ಅವ್ರದ್ದು ಕ್ಲೋಸ್ ಫ್ರೆಂಡ್, ಅವ್ರದ್ದು ಡೆತ್ ಆಯ್ತಂತೆ. ಆಗ ಅವರ ಡೆತ್ಗೆ ನೀವು ಕಳಿಸಲಿಲ್ಲ, ಅದು ನಿಮ್ದು ತಪ್ಪು. ಈಗ ನೋಡಿ, ನೀವು ಸತ್ತು ಹೋದ್ರಿ. ಈಗ ಉದಾಹರಣೆಗೆ ನಾನೇ ಸಿಕ್ಕುದ ನಿಮಗೆ. ಉದಾಹರಣೆಗೆ ನೀವು ಸತ್ತು ಹೋದ್ರಿ, ನಿಮ್ಮ ಮರಣಕ್ಕೆ ನಾನು ಬರೋದಿಲ್ಲ. ಅದ್ಯಾಕೆ? ನನ್ನ ಮರಣಕ್ಕೆ ನೀವು ಬರೋದಿಲ್ಲಲ್ಲ. ಎಂತ ಮನುಷ್ಯ ಮಾರದು ಎಂತ? ಈಗ ಈಗ ನೀವು ಸರಿ ಆಗ್ತಾ ಇಲ್ವಾ? ಈಗ ನಿನ್ನ ನಾನು ಬಿಡುದಿಲ್ಲ ಮಾತ್ರ. ನಿನ್ನನ್ನು ಈ ತರ ಬಂತು ಬಂತು ಬಂತ. Gabani, kita barade, najora otipe. Nimda. Those rascal me. Hartabus crack oikinim bomla. Mohinoj. ಆರ್ಡರ್ ಏನು ಗೋಳಿ ಬಜೆಗೆ ಕೊಟ್ಟದ್ದ? ಆರ್ಡರ್ ಈಗೆಂತ ನೀವು ಸರಿ ಆಗ್ತಾ ಇಲ್ವಾ? ಸರಿ ಆಗ್ತಾ ಇಲ್ವಾ? ಇಲ್ಲಿ ಬನ್ನಿ. ಮದುವೆ ಹೊಸದ್ರಲ್ಲಿ ನಾನು ಅವಳಿಗೆ ಭರತನಾಟ್ಯ ಗೊತ್ತಿಟ್ಟೆ ಅಂತ ನಾನು ಮದುವೆ ಆದದ್ದು. ಅವಳಿಗೆ ಭರತನಾಟ್ಯ ಗೊತ್ತಿಲ್ಲ. ಅಲ್ಲ ಮೇಡಮ್, ನಿಮ್ಮ ಹತ್ರ ಭರತನಾಟ್ಯ ಮಾಡ್ಲಿಕ್ಕೆ ಹೇಳ್ತಾರಂತೆ, ನೀವು ಮಾಡಿದ್ದು ಭರತನಾಟ್ಯ ಅಲ್ಲ ಅಂತದ್ದು. ಭರತನಾಟ್ಯನೇ ಇವತ್ತು ಭರತನಾಟ್ಯ ಚೆನ್ನೈಲಿ ಹೇಳ್ತಾರೆ, ಅವತ್ತು ಫಸ್ಟ್ ನೈಟ್ ಚಂದ ಆಗಿದೆ ಅಂತ ಹೇಳಿದ್ದಾರೆ. ಈಗ ನೀವು ಮಾಡಿದ್ದು ಭರತನಾಟ್ಯನೇ. ಭರತನಾಟ್ಯ ಈಗ ನೀವು ಹೇಳುದು ಅದು ಭರತನಾಟ್ಯ ಅಲ್ಲ ಅಂತ. ಅಲ್ಲ, ಭರತನಾಟ್ಯ ಅಲ್ಲ. ಈಗ ಕೋರ್ಟಿನ ರೂಲ್ಸ್ ಪ್ರಕಾರ ಇಲ್ಲಿ ಬಂದು ಲೈವ್ ಮಾಡಿ ತೋರಿಸ್ಬೇಕು. ಅದನ್ನು ನಾವು ಕಣ್ಣಾರೆ ನೋಡಿ ಅದು ಭರತನಾಟ್ಯ ಹೌದಾ ಅಲ್ಲ ಅಂತ ನಾವು ಪ್ರೂಫ್ ಮಾಡಿ ತೋರಿಸ್ತೇವೆ.